ಕಲ್ಲು ಗಣಿ ಉದ್ಯಮಕ್ಕೆ ಗಣಿ ವಲಯದ ಬೇಡಿಕೆ ಈಡೇರದಿದ್ದರೆ ಗಣಿಗಾರಿಕೆ ಬಂದ್. ಕರ್ನಾಟಕದಲ್ಲಿ ರಾಜ್ಯ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ಎಚ್ಚರಿಕೆ. ಗಣಿ ಮತ್ತು ಭೂವಿಜ್ಞಾನ ಸಚಿವ ಎಸ್ ಮಲ್ಲಿಕಾರ್ಜುನರವರು ಗಣಿ ಉದ್ಯಮಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ. ವಿಳಂಬ ಮಾಡದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಕಲ್ಲು ಗಣಿಗಾರಿಕೆ ಬಂದ್ ಮಾಡುತ್ತೇವೆ ಎಂದು ಕರ್ನಾಟಕ ರಾಜ್ಯ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ಎಚ್ಚರಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಸಿದ್ದರಾಜು, ಗೌರವಾಧ್ಯಕ್ಷ ಸಂಜೀವ್ ಹಟ್ಟಿಹೊಳಿ, ಗಣಿ ಮಂತ್ರಿಗಳು ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ಅಧಿಕಾರಿಗಳು ಮತ್ತು ಮಂತ್ರಿಗಳಿಗೂ ಸಹಕಾರ ಇದ್ದಂತೆ ಕಾಣುತ್ತಿಲ್ಲ. ನಮ್ಮ ಬೇಡಿಕೆಗಳು ಈಡೇರದೆ ಹೋದಲ್ಲಿ ರಾಜ್ಯಾದ್ಯಂತ ಗಣಿಗಾರಿಕೆ ಬಂದ್ ಮಾಡುತ್ತೇವೆ. ಕಲ್ಲು ಗಣಿಗಾರಿಕೆ ಸ್ಥಗಿತಗೊಂಡಲ್ಲಿ ಎಲ್ಲ ಕಾಮಗಾರಿಗಳು ಸ್ಥಗಿತವಾಗುತ್ತವೆ ಎಂದರು. ರಾಜ್ಯದಲ್ಲಿ ಅನಧಿಕೃತವಾಗಿ ನಡೆಸುವ ಕ್ರಷರ್ಗಳಿಗೆ ಅಧಿಕಾರಿಗಳು ಬೆಂಬಲವಾಗಿ ನಿಂತಿದ್ದಾರೆ. ನಾವು ಅಕ್ರಮ ಕ್ರಷರ್ಗಳ ಜೊತೆ ಸ್ಪರ್ಧಿಸಲು ಸಾಧ್ಯವಿಲ್ಲ. ಗಣಿಗಾರಿಕೆ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಹೆಚ್ಚುತ್ತಿದ್ದು, ಲೋಕಾಯುಕ್ತ ದಾಳಿಗೆ ಒಳಗಾದ ಭ್ರಷ್ಟ ಅಧಿಕಾರಿಗಳನ್ನು ಮತ್ತೆ ಅದೇ ಸ್ಥಳಕ್ಕೆ ಮರು ನೇಮಿಸುತ್ತಿದ್ದಾರೆ. ಇದರಿಂದ ಗಣಿ ಮಾಲೀಕರಿಗೆ ಸಮಸ್ಯೆ ಎದುರಾಗಿದೆ. ಸರ್ಕಾರ ಈ ವಿಷಯದಲ್ಲಿ ಗಮನ ಹರಿಸುತ್ತಿಲ್ಲ. ಈ ಬಗ್ಗೆ ಅಧಿಕಾರಿಗಳ ಸಭೆ ಕರೆದು ಸಮಸ್ಯೆ ನಿವಾರಿಸಬೇಕೆಂದು ಹೇಳಿದರು. ಕಂದಾಯ ಮತ್ತು ಅರಣ್ಯ ಇಲಾಖೆ ನ್ಯೂನತೆಗಳಿಂದಲೂ ಗಣಿ ಮಾಲೀಕರಿಗೆ ಸಮಸ್ಯೆ ಉಂಟಾಗಿದೆ. ಈ ಹಿಂದೆ ವಿಧಿಸಿದ್ದ 5 ಪಟ್ಟು ದಂಡವನ್ನು ತೆಗೆದು ಹೆಕ್ಟೇರಿಗೆ 5 ಲಕ್ಷ ರೂಪಾಯಿ ದಂಡ ವಿಧಿಸಿ ಇತ್ಯರ್ಥಗೊಳಿಸಬೇಕು. ಕೊನೆಯ ಹಂತದಲ್ಲಿ ಬಳಕೆ ಮಾಡುವವರಿಂದ 100% ರಾಜಧನ ಪಡೆಯಬೇಕು. ಇದರಲ್ಲಿ ಖಾಸಗಿ 25% ಮತ್ತು ಸರ್ಕಾರಿ ಕಾಮಗಾರಿಗಳ ಪಾಲು 75%ರಷ್ಟಿರಬೇಕು. ವಿದ್ಯುತ್ ಬಿಲ್ಲಿನ ಮೇಲೆ ತೆರಿಗೆ ಅಂದಾಜಿಸುವ ಅವೈಜ್ಞಾನಿಕ ಕ್ರಮ ಕೈಬಿಡಬೇಕಾಯಿತು. ಲಾರಿಗಳಿಗೆ ಅಳವಡಿಸುತ್ತಿರುವ GPS ವ್ಯವಸ್ಥೆಯನ್ನ ರದ್ದು ಮಾಡಬೇಕು. ಪಟ್ಟ ಭೂಮಿಗೆ ಸಂಪೂರ್ಣವಾಗಿ ರಾಜಧನವನ್ನ ತೆಗೆದುಹಾಕುವ ಜೊತೆಗೆ ಸರ್ಕಾರಿ ಜಾಗದಲ್ಲಿ ಸ್ಟೋನ್ ಕ್ರಷರ್ ನಡೆಸುತ್ತಿರುವ ಭೂಮಿಗಳಿಗೆ ಪಟ್ಟ ನೀಡಬೇಕು. ಕಲ್ಲುಗಣಿ ಗುತ್ತಿಗೆ ಮತ್ತು ಪರವಾನಗಿಯ ಫಾರಂ ಸಿ ಅವಧಿಯನ್ನ 50 ವರ್ಷಕ್ಕೆ ವಿಸ್ತರಿಸಬೇಕು. ಜಿಲ್ಲಾ ಕೇಂದ್ರಗಳಲ್ಲಿಯೇ ಕಲ್ಲುಗಣಿ ಗುತ್ತಿಗೆಗೆ ಪರವಾನಗಿ ನೀಡಬೇಕು. ನಾವೆಲ್ಲರೂ ನಿಯಮಬದ್ಧವಾಗಿ ಸರ್ಕಾರಕ್ಕೆ ತೆರಿಗೆ ಪಾವತಿಸುತ್ತಿದ್ದು, GST ಜಾರಿಗೆ ಬಂದ ನಂತರ ಸರ್ಕಾರದ ಆದಾಯ ಹೆಚ್ಚಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ DR ಮಹೇಶ್, ಸಹ ಕಾರ್ಯದರ್ಶಿ CS ಭಾಸ್ಕರ್, ಕೋಶಾಧಿಕಾರಿ ಉಮಾಶಂಕರಯ್ಯ, ಉಪಾಧ್ಯಕ್ಷರಾದ H ವಾಗೇಶ್, ಸಂಘದ ಕಾರ್ಯದರ್ಶಿ K ವೆಂಕಟೇಶ್ವರ ರಾವ್ ಚೌಧರಿ ಉಪಸ್ಥಿತರಿದ್ದರು. ಸರ್, ಸಾಧಾರಣ ಕಟ್ಟಡದ ಕಲ್ಲು ನಮ್ಮದು ಗಣಿಗಾರಿಕೆ ಅಲ್ಲ. ಯಾಕೆಂದರೆ ಸಾಧಾರಣ ಕಟ್ಟಡದ ಕಲ್ಲು ಆರ್ಡಿನರಿ ಬಿಲ್ಡಿಂಗ್ ಸ್ಟೋನ್. ಇವತ್ತು ರಾಜ್ಯದ ಪ್ರಗತಿಗೆ ಪೂರಕವಾಗಿ ನಮ್ಮ ಏನು ಉದ್ಯಮ ಇದೆಯೋ ಇದಕ್ಕೆ ಸರ್ಕಾರ, ಇಲಾಖೆ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ನೆರವಿಗೆ ಬರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದೀನಿ. ಕ್ರಷರು ಹಾಕಿದ್ದಂಥ ಈ ಸರ್ಕಾರಿ ಜಾಗ ಅನುಪಯುಕ್ತವಾದಂಥ ಜಾಗ. ಅಲ್ಲಿ ಹುಲ್ಲು ಬೆಳೆಯಲ್ಲ, ದನನೂ ಮೇಯ್ಸೋಕ್ಕಾಗಲ್ಲ. ಅಂಥ ಜಾಗದಲ್ಲಿ ನಮಗೆ ಕ್ರಷರ್ ಹಾಕಕ್ಕೆ ಕೊಟ್ಟಿದ್ದಾರೆ. ಆ ಜಾಗ ಸಮದಟ್ಟು ಮಾಡಿಕೊಂಡು ನಾವು ಲೈಸೆನ್ಸ್ ತೊಗೊಂಡಿದ್ದೀವಿ. ಹೆಚ್ಚುವರಿ ಮೆಟೀರಿಯಲ್ ಏನು ಇವತ್ತು ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸು ನಡೀತಾ ಇಲ್ಲ. ಆ ಮೆಟೀರಿಯಲ್ ನಾವು ತೊಗೊಂಬಂದು ಎಲ್ಲಿ ಹೊರಗಡೆ ಸಾಗಿಸಿದ್ರು ಪರ್ಮಿಟ್ ಕೇಳ್ತಾರೆ ಅಂತೇಳಿ ನಾವು ಅಲ್ಲೇ ಪಕ್ಕದಲ್ಲಿ ಹಾಕಿದ್ದಕ್ಕೆ ಇವತ್ತು ಲೋಕಾಯುಕ್ತರಿಂದ ಇಲಾಖೆ ವರದಿ ಕೊಟ್ಟು ನಮಗೆ FIR ಮಾಡಿ ಇವತ್ತು ಕೇಸ್ಗೆ ಸಿಕ್ಕಾಕ್ಸ್ತಾ ಇದ್ದಾರೆ. ಇದನ್ನು ತಪ್ಪಿಸಿ ಹೆಚ್ಚುವರಿ ಜಾಗ ಇದ್ದರೆ ಅದಕ್ಕೆ ಜಿಂದಾಲ್ ಮಿತ್ತಲ್ನವ್ರಿಗೆ ನೀವು ಏನು ಕೊಟ್ಟಿದ್ದೀರೋ ಆ ಥರ ಭೂಬಾಡಿಗೆ ನಾವು ಕಟ್ತೀವಿ. ಅದು ಅಡಿಷ್ನಲ್ ಸಿಪಾರಮ್ಗೆ ತಾವು ಅಳವಡಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಸರ್, ಹೋರಾಟ ಮಾಡ್ತೀವಿ. ಈಗಾಗಲೇ 3,000 ಕ್ರಷರಲ್ಲಿ 1,800ರಿಂದ 2,000 ನಡೀತಾ ಇದೆ. 1,000 ಕ್ರಷರು ವಾಲಂಟರೀಸ್ ಆಗಿ ಮುಚ್ಚಿದ್ದಾರೆ. ಈ ಕಿರುಕುಳಕ್ಕೆ ಬೇಸತ್ತು ಈಗ ಸಂಪೂರ್ಣವಾಗಿ ನಾವು ನಿಲ್ಲಿಸ್ಬಿಟ್ಟು ಒಂದು ದಿವಸ ಹೋರಾಟ ಮಾಡೋಕ್ಕೆ ನಾವು ಮುಂದೆ ಸಜ್ಜಾಗ್ತಾ ಇದ್ದೀವಿ. ಕಟ್ಟಡ ಕಲ್ಲಿನ ಪರವಾನಗಿಗಳು 2 ಥರ ಇದೆ. ಬೇಸಿಕಲಿ ಈ ಸಾದಾ ಕಟ್ಟಡ ಕಲ್ಲಿನೊಳಗೆ ಒಂದಿರ್ತಕ್ಕಂಥದ್ದು ಸರ್ಕಾರಿ ಭೂಮಿಯಿಂದ ಪಡಿತಕ್ಕಂಥದ್ದು ಬಂದು, ಇನ್ನೊಂದು ಪಟ್ಟ ಜಮೀನಿನಿಂದ ತೆಗಿತಕ್ಕಂಥದ್ದು ಬಂದು. ಪಟ್ಟ ಜಮೀನಿನಿಂದ ತೆಗೆಯತಕ್ಕಂಥಕ್ಕೆ ಸರ್ಕಾರದಿಂದ ಕೊಡ್ತಕ್ಕಂಥ ಕಲ್ಲುಗಣಿಗೆ 2 ಸಮಾನಾಂತರವಾದ ರಾಯಲ್ಟಿಗಳನ್ನು ವಿಧಿಸಿದ್ದಾರೆ. ಅದಕ್ಕೆ ನಮ್ಮ ವಿರೋಧ ಇದೆ. ಮೊದಲನೇದು ಫಸ್ಟ್ ಬೇಸಿಕಲಿ ಅದೇನಾಗಿದೆ, ಅಲ್ಲಿ ಸ್ವಂತ ಮಾಲೀಕತ್ವದ ಜಮೀನು ಇರ್ತದೆ, ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಲ್ಲೇ ಸರ್ಕಾರ ಕೊಡಮಾಡ್ತದೆ. ಅದಕ್ಕೂ ಇದಕ್ಕೂ ಕೂಡ ವ್ಯತ್ಯಾಸಗಳಿಲ್ಲ.
ಬದಲಾವಣೆಗಳಿಲ್ಲ. ಅದಕ್ಕೆ ನಮ್ಮ ಪ್ರಮುಖ ಬೇಡಿಕೆ ಏನಂದರೆ ನಮಗೆ ರಾಯಲ್ಟಿಯನ್ನು ರದ್ದುಪಡಿಸಬೇಕು, ಇದನ್ನು ತೆಗಿಬೇಕು ಅಂಥೇಳಿ. ಇದು ಸ್ವಂತ ಭೂಮಿ ಇರೋದ್ರಿಂದ ಸ್ಪಷ್ಟವಾಗಿ ನಮ್ಮ ವಿರೋಧ ಇದೆ ಸರ್ಕಾರಕ್ಕೆ. ಅದರ ಜೊತೆಗೆ ಇಲ್ಲಿ ಮೈನಿಂಗ್ ಅಂಥೇಳಿ ಹೇಳ್ತಾರೆ, ನಮ್ಮದು ಆ್ಯಕ್ಚುಲಿ ಕ್ವ್ಯಾರಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ. ನಾವು ಮೈನಿಂಗ್ ಮಾಡೋದಿಲ್ಲ. ಮೈನಿಂಗ್ ಅಂತಕ್ಕಂಥದ್ದು ಅಂಡರ್ಗ್ರೌಂಡ್ ಹೋದಾಗ ಮಾತ್ರ ಮೈನಿಂಗ್ ಅಂತ ಬರ್ತದೆ. ನಮ್ದೆಲ್ಲ ಸರ್ಫೇಸ್ ಕ್ವ್ಯಾರಿಂಗ್ ಅಂತ ಇರ್ತದೆ. ಅದಕ್ಕೆ DGMSನವರು ಏನು ಹೇಳ್ತಾರೆ, ನೀವು ಅದು ತೊಗೊಳ್ರಿ, ಇದು ತೊಗೊಳ್ರಿ, ಲಿನ್ ನಂಬರ್ ತೊಗೊಳ್ರಿ ಅಂತ ಹೇಳ್ತಾರೆ. ಲಿನ್ ನಂಬರ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಅದ್ರಾಗ LC10 ಅಂಥೇಳಿ ಒಂದು ಪರ್ಮಿಷನ್ ಇದೆ ಸ್ಪಷ್ಟವಾಗಿ. ನೀವು ಅಗ್ರಿಕಲ್ಚರ್ ಪರ್ಪಸು ಮತ್ತು ಸಾದಾ ಕಟ್ಟಡ ಕಲ್ಲನ್ನು ತೆಗಿಲಿಕ್ಕೆ, ಕ್ವಾರಿ ಮಾಡಲಿಕ್ಕೆ ಆ ಲೈಸೆನ್ಸ್ ಮುಖಾಂತರ ಬ್ಲಾಸ್ಟಿಂಗ್ ಮಾಡ್ಕೋಬೋದು ಅಂತಕ್ಕಂಥದ್ದು ಭಾಳ ಸ್ಪಷ್ಟತೆ ಇದೆ. ಸೊ ಇದ್ರ ಜೊತೆಗೆ ಸರ್ಕಾರದಿಂದ KMMC ರೂಲ್ಸ್ ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಕರ್ನಾಟಕ ಮೈನರ್ ಮಿನರಲ್ ಕನ್ಸಿಷನ್ ರೂಲ್ಸ್ ಅಂತ. ದೆರ್ ಆರ್ ನೋ ಕನ್ಸಿಷನ್ಸ್, ಇಟ್ ಈಸ್ ಓನ್ಲಿ ಎನ್ ಎಕ್ಸ್ಟ್ರಾಕ್ಷನ್ ರೂಲ್. ಸರ್ಕಾರ ಹಿಂಡ್ತಾ ಇದೆ, ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದೆ. ದೆರ್ ಆರ್ ನೋ ಕನ್ಸೆಷನ್ಸ್ ಅಬ್ಸಲ್ಯೂಟ್ಲಿ. ನಾ ಹೇಳೋದು ಯಾವುದೇ ಪಕ್ಷ ಇರಲಿ, ಹಿಂದಿದ್ದಂಥ ಪಕ್ಷ ಇರ್ಬೋದು, ಈ ಪಕ್ಷ ಇರ್ಬೋದು, ನಾವು ಪಕ್ಷಾತೀತವಾಗಿ ಈ ವ್ಯವಸ್ಥೆಯನ್ನು ವಿರೋಧಿಸ್ತೀವಿ. ಇದಕ್ಕೆ ಸರ್ಕಾರ ಕಣ್ ತೆರಿಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಉಗ್ರವಾದ ಒಂದು ಪ್ರತಿಭಟನೆ ವ್ಯಕ್ತ ಆಗ್ತದೆ. ಸರ್ಕಾರಕ್ಕೆ ಎಲ್ಲ ಕೆಲಸಗಳಲ್ಲಿ ಕೂಡ ಮೂಲಭೂತವಾಗಿರ್ತಕ್ಕಂಥ ಈ ಕಟ್ಟಡ ಕಲ್ಲಿನ ಅವಶ್ಯಕತೆ ಇದೆ, ಅದನ್ನು ಮನಗಾಣಬೇಕಾಗಿದೆ. ಅದಕ್ಕೆ ಸಹಾನುಭೂತಿಯಿಂದ ಇವರು ನಮ್ಮವರಪ್ಪ, ನಮಗೂ ಕೂಡ ಸರ್ಕಾರ ಒಂದು ನಿರ್ಮಾಣ ಮಾಡಲಿಕ್ಕೆ, ಕಟ್ಟಡ ಕಟ್ಟಲಿಕ್ಕೆ, ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಇದಕ್ಕೆ ಅನುಕೂಲತೆಗಳನ್ನು ಕಲ್ಪಿಸಬೇಕು ಅಂತ ನಮಗೆ ನಿಮ್ಮ ಮುಖಾಂತರ ಇವತ್ತಿನ ದಿವಸ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ. ಅದರ ಜೊತೆಗೆ ಇನ್ನೊಂದು, ಈಗ ಸರ್ಕಾರ MOFನೊಳಗೆ ಒಂದು ನಿಯಮವನ್ನು ರಚಿಸಿರ್ತಾರೆ. ಕಲ್ಲು ತೆಗಿಬೇಕಾದ್ರೆ ಸುತ್ತ ಕಡೆ ಬಫೋರ್ ಝೋನ್ ಅಂತ ಕೊಡ್ತಾರೆ. 7.5 ಅಡಿ ಮೀಟರು ಬಫೋರ್ ಝೋನ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಸುತ್ತ ಕಡೆ 7.5 ಮೀಟರ್ ಬಫೋರ್ ಝೋನ್ ಬಿಟ್ಟರೆ ಸೆಂಟರ್ ಆಫ್ ದಿ ಅರ್ತ್ನಾಗ ಸಿಗೋದು ಇರ್ತದೆ. ಇದು ಬೀಳುವುದೇನೇ ಇಲ್ಲ, ಕಲ್ಲು ಬ್ಲಾಸ್ಟಿಂಗ್ ಮಾಡಿದ್ರೂ ಬೀಳುವುದಿಲ್ಲ. ಅನ್ನೆಸೆಸರಿ ಇಂಥ ಕಾಯ್ದೆಗಳನ್ನ ರಚಿಸಿದ್ದಾರೆ, ಅವನ್ನ ತೆಗಿಬೇಕು, ಸರಳೀಕರಣಗೊಳಿಸ್ಬೇಕು. ಒಂದು ಕಡೆಗೆ ಏನು ರಸ್ತೆ ಇರ್ತದೆ ಅಲ್ಲಷ್ಟೇ ಬಫೋರ್ ಝೋನ್ ಅಂತ ಕ್ರಿಯೇಟ್ ಮಾಡಿದ್ರೆ ದಟ್ ವಿಲ್ ಬಿ ಸಫಿಷಿಯಂಟ್ ಅಂತ ನಮ್ಮ ಬೇಡಿಕೆ ಇದೆ. ಅದಕ್ಕೆ ನಾವು ಈಗಾಗಲೇ ಇದನ್ನು ಸಚಿವರಲ್ಲಿ ಕೂಡ ಮನಗಾಣಿಸಿದ್ದೇವೆ. ಅದನ್ನು ಮಾಡಿ ಇತ್ಯರ್ಥ ಮಾಡಬೇಕು ಅಂತ ನಮ್ಮ ವಿನಂತಿ.